ಕ್ಯಾಪ್ಕಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕಂತೇಳಿ ಆಲ್ರೆಡಿ ನಮ್ಮ ಚಾನಲ್ದಾಗ ಒಂದು ವಿಡಿಯೋ ಮಾಡೈತಿ. ನೀವು ಕ್ಯಾಪ್ಕಟ್ ಫುಲ್ ವರ್ಷನ್ ಯೂಸ್ ಮಾಡ್ಬೇಕಂದ್ರೆ ಯು ಪಿ ಎನ್ ಕನೆಕ್ಟ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ಬೆಸ್ಟ್ ವಿ ಪಿ ಎನ್ ಯಾವುದು ಲ್ಯಾಪ್ಟಾಪ್ ಒಳಗೆ ಅಥವಾ ಪಿ ಸಿ ಒಳಗೆ, ಮತ್ತು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಮತ್ತು ಯಾವ ರೀತಿ ಕನೆಕ್ಟ್ ಮಾಡಿ ಯೂಸ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಾಗ ತಿಳ್ಕೊಂಬ್ರಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗೆ ಲೈಕ್ ಮಾಡಿರಿ, ಮತ್ತೇನಾದರೂ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ಎಫೆಕ್ಟ್ ಓಪನ್ ಮಾಡ್ಬೇಕು ರೀಲೋಡ್ ಅದು ಬರ್ತೈತಿ. ಇದೇ ರೀತಿ ಎಲ್ಲ ಟ್ರಾನ್ಸಾಕ್ಷನ್ ಏನು ಪ್ರತಿಯೊಂದು ಏನೇನು ಕ್ಯಾಪ್ಕಟ್ ಒಳಗೆ ಐತಿಲ್ಲ ಅದು ವಿ ಪಿ ಎನ್ ಕನೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಬರೋಂಗಿಲ್ಲ. ಅದನ್ನು ವಿ ಪಿ ಎನ್ ಯಾವ ರೀತಿ ಡೌನ್ಲೋಡ್ ಮಾಡ್ಬೇಕು ಮತ್ತು ಕನೆಕ್ಟ್ ಮಾಡ್ಬೇಕು ಅನ್ನೋದು ತಿಳ್ಕೊಂಬ್ರಿ. ಈಗ ಇದನ್ನು ಕ್ಲೋಸ್ ಮಾಡಿರಿ. ನಿಮ್ಮ ಲ್ಯಾಪ್ಟಾಪಲ್ಲಿರುವಂಥ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿರಿ. ಈಗ ನಮಗೆ ಪ್ರೀ ಮತ್ತು ಬೆಸ್ಟ್ ವಿ ಪಿ ಎನ್ ಯಾವುದಂದ್ರೆ ಪ್ರೋಟೋನ್ ಯು ಪಿ ಎನ್ ಅಂತೇಳಿ ಇದನ್ನು ಸರ್ಚ್ ಮಾಡಿರಿ. ಕ್ರೋಮ್ ಅಥವಾ ಯಾವುದೇ ಬ್ರೌಸರ್ ಇದ್ರೂ ಅದನ್ನು ಓಪನ್ ಮಾಡಿರಿ. ಓಪನ್ ಮಾಡಿದ್ಮೇಲೆ ಪ್ರೋಟೋನ್ ಯು ಪಿ ಎನ್ ಅಂತೇಳಿ ಸರ್ಚ್ ಮಾಡಿರಿ. ಸರ್ಚ್ ಮಾಡಿದ್ಮೇಲೆ ಇದು ಫಸ್ಟ್ ವೆಬ್ಸೈಟ್ ಏನೈತಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡಿ ಓಪನ್ ಮಾಡಿರಿ. ಇಲ್ಲಿ ಗೆಟ್ ಪ್ರೋಟೋನ್ ಯು ಪಿ ಎನ್ ಅಂತ ಐತೆ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಇದರ ಸಬ್ಸ್ಕ್ರಿಪ್ಷನ್ ಐತಿ. ಇದಕ್ಕೆ ಅಂದ್ರೆ ನೀವು ರೊಕ್ಕ ಕೊಟ್ಟು ಬೈ ಮಾಡ್ಬೇಕು. ಪೂರ್ತಿ ವರ್ಷನ್ ಬೇಕು ಮತ್ತು ಆ್ಯಡ್ ಅದು ಏನು ಇರ್ಲಾರ್ದಂಗೆ ಯೂಸ್ ಆಗ್ಬೇಕಾಗಿತ್ತಂದ್ರೆ ಆದ್ರೆ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಗೆಟ್ ಪ್ರೋಟೋನ್ ಫ್ರೀ ಅಂತ ಐತೆ ನೋಡ್ರಿ, ಅಂದ್ರೆ ಫ್ರೀ ವರ್ಷನ ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಮತ್ತೆ ಇಲ್ಲಿ ಕಂಟಿನ್ಯೂ ವಿತ್ ಫ್ರೀ ಅಂತ ಐತೆ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ನಮ್ಮ ಇಮೇಲ್ ಅಡ್ರೆಸ್ನ ಆ್ಯಡ್ ಮಾಡ್ಬೇಕಾಗ್ತೈತಿ. ಈಗ ನಿಮ್ಮ ಇಮೇಲ್ ಅಡ್ರೆಸ್ ಏನೈತೆ ಅದನ್ನು ಹಾಕಿರಿ. ಇಲ್ಲಿ ಇಮೇಲ್ ಟೈಪ್ ಮಾಡಿದ್ಮೇಲೆ ಸ್ಟಾರ್ಟ್ ಯೂಸಿಂಗ್ ಪ್ರೋಟೋನ್ ಯು ಪಿ ಎನ್ ಅಂತ ಐತೆ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈಗ ಕಂಟಿನ್ಯೂ ವಿತ್ ಪಾಸ್ವರ್ಡ್ ಅಂತ ಐತಿ, ಅಂದರೆ ಇದು ಮೊದಲು ಅಕೌಂಟ್ ಕ್ರಿಯೇಟ್ ಮಾಡ್ತೈತಿ. ಒಂದ್ಸಲ ಕ್ರಿಯೇಟ್ ಮಾಡಿರಿ ಏನೂ ಆಗಂಗಿಲ್ಲ. ಈಗ ಕಂಟಿನ್ಯೂ ವಿತ್ ದಿಸ್ ಪಾಸ್ವರ್ಡ್ ಅಂತ ಐತೆ ನೋಡ್ರಿ, ಅದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಇದೇನು ಪಾಸ್ವರ್ಡ್ ಇರ್ತೈತಲ್ಲ ಇದೇ ಸೇವ್ ಆಗ್ತೈತಿ. ಇಲ್ಲಾಂದ್ರೆ ನಿಮಗೆ ಬೇಕಾದ ಪಾಸ್ವರ್ಡ್ನ ಇಲ್ಲಿ ಸೆಟ್ ಮಾಡ್ಕೋರಿ. ನೀವು ಹೊಸ ಪಾಸ್ವರ್ಡ್ರ ಸೆಟ್ ಮಾಡಿರಿ, ಇಲ್ಲಿಕ್ಕೆ ಈ ಪಾಸ್ವರ್ಡ್ರ ಕಾಪಿ ಮಾಡ್ಕೊರಿ. ಒಟ್ಟು ಇದನ್ನು ಸೇವ್ ಮಾಡ್ಕೊರಿ, ಮುಂದೆ ಬೇಕಾಗ್ತೈತಿ. ಇಲ್ಲಿ ಡೌನ್ಲೋಡ್ ಅಂತೈತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಈ ರೀತಿ ಮತ್ತೆ ಓಪನ್ ಆಗ್ತೈತಿ. ಓಪನ್ ಆದ್ಮೇಲೆ ಇಲ್ಲಿ ಡೌನ್ಲೋಡ್ ಫಾರ್ ವಿಂಡೋಸ್ ಅಂತ ಐತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ವಿಂಡೋಸ್ 11 ಇತ್ತಂದ್ರೆ 11, 10 ಇತ್ತಂದ್ರೆ 10, ನಿಮ್ಮ ಬಿಟ್ ರೇಟ್ ಏನೈತಿ ಅದನ್ನು ಸೆಲೆಕ್ಟ್ ಮಾಡಿರಿ. ಈಗ ವಿಂಡೋಸ್ 11/10 ಮತ್ತು 64 ಬಿಟ್ಟಿಂದ ಏನೈತಲ್ಲ ನಾ ಇದೇ ಡೌನ್ಲೋಡ್ ಮಾಡ್ತೀನಿ. ನೀವು ಇದೇ ಮಾಡಿರಿ. ಇದೇ ಆಲ್ಮೋಸ್ಟ್ ವಿಂಡೋಸ್ 10 10 ಮೇಲ್ಗಡೆ ಏನಿರ್ತೈತಿ ಇದೇ ವರ್ಕ್ ಆಗ್ತೈತಿ. ಇಲ್ಲಿ ನೋಡ್ಬೋದು ಡೌನ್ಲೋಡ್ ಆಗ್ಲಕತ್ತೈತಿ. ಈಗ ಡೌನ್ಲೋಡ್ ಆಗೈತಿ. ನೀವು ಇದ್ರ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಓಪನ್ ಆಗ್ತೈತಿ. ಇಲ್ಲಾಂದ್ರೆ ನೀವು ಫೈಲ್ ಮ್ಯಾನೇಜರ್ ಓಪನ್ ಮಾಡಿರಿ. ಅಂದ್ರೆ ದಿಸ್ ಪಿ ಸಿ ಏನಿರ್ತೈತಲ್ಲ ಇದರ ಓಪನ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ಸ್ ಅಂತೇಳಿ ಒಂದು ಫೋಲ್ಡರ್ ಇರ್ತೈತಿ. ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಪ್ ಬಂದಿರ್ತೈತಿ. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಈ ಕ್ರೋಮ್ ಒಳಗೆ ಏನೈತಿ ಅಂದರೆ ಇಲ್ಲಿ ಡೌನ್ಲೋಡ್ಸ್ ಒಳಗೆ ಏನಿರ್ತೈತಿ ಇದ್ರ ಮ್ಯಾಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಅಂದ್ರೆ ಓಪನ್ ಆಗ್ತೈತಿ. ಈಗ ನೀವು ಸಾಫ್ಟ್ವೇರ್ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀರಿ ಅವಾಗ ಏನೇನು ಪರ್ಮಿಷನ್ ಕೇಳ್ತೈತಿ ಅದೇ ಕೇಳ್ತಿರ್ತೈತಿ. ನೀವು ಎಸ್ ಅಂತ ಕೊಡ್ರಿ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಲಿಕ್ಕೆ ಕೇಳ್ತೈತಿ. ಇಂಗ್ಲೀಷ್ ಇರಲಿ, ಓಕೆ ಅಂತ ಕೊಡ್ರಿ. ಈಗ ಮತ್ತೆ ನೆಕ್ಸ್ಟ್ ಇನ್ಸ್ಟಾಲ್. ಈಗ ಇನ್ಸ್ಟಾಲ್ ಆಯಿತು. ಈಗ ಯೂಸರ್ ನೇಮ್ ಪಾಸ್ವರ್ಡ್ ಕೇಳಕತ್ತೈತಿ. ಆಗಳೇ ನಾವೇನು ಅಕೌಂಟ್ ಕ್ರಿಯೇಟ್ ಮಾಡಿವಲ್ಲ ಅದನ್ನೇ ಇಲ್ಲಿ ಹಾಕ್ರಿ. ಇಲ್ಲಿ ಆಗಳೇ ನೀವು ಏನು ಕ್ರಿಯೇಟ್ ಮಾಡಿರ್ತೀರಿ ಆ ಇಮೇಲ್ ಮತ್ತು ಪಾಸ್ವರ್ಡ್ನ ಹಾಕ್ಬೇಕಾಗ್ತೈತಿ. ಇಮೇಲ್ ಮತ್ತು ಪಾಸ್ವರ್ಡ್ ಹಾಕ್ರಿ. ಆದ್ಮ್ಯಾಗ ಸೈನ್ ಇನ್ ಅಂತ ಕೊಡ್ರಿ. ಈಗ ಅಕೌಂಟ್ ನಿಂತ ಲಾಗಿನ್ ಆಯಿತು. ಈಗ ಗೆಟ್ ಸ್ಟಾರ್ಟೆಡ್ ಅಂತ ಐತಿ ನೋಡ್ರಿ, ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ. ಮತ್ತು ಇಲ್ಲಿ ಕನೆಕ್ಟ್ ಅಂತ ಕೊಡ್ರಿ. ಈಗ ಕನೆಕ್ಟ್ ಆಗೈತಿ. ಇದನ್ನು ನಾವು ಇಲ್ಲಿ ಚೇಂಜ್ ಸರ್ವರ್ ಅಂತ ಐತಿ ನೋಡ್ರಿ, ಇದರ ಮ್ಯಾಗ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ್ಮ್ಯಾಗ ಬೇರೆ ಸರ್ವರಿಗೆ ಕನೆಕ್ಟ್ ಆಗ್ತೈತಿ. ಈಗ ನೆದರ್ಲ್ಯಾಂಡಿಗೆ ಕನೆಕ್ಟ್ ಐತಿ. ನೆದರ್ಲ್ಯಾಂಡ್ನಾಗ ನಾವು ಕ್ಯಾಪ್ಕಟ್ ಓಪನ್ ಆಗ್ತೈತಿ. ಇದನ್ನು ನಮ್ಗೆ ಇದನ್ನು ಬೇಡ ಅಂದ್ರೆ
ಬೇರೆ ಕಂಟ್ರಿ ಕನೆಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ಒಂದು ಟೈಮಿಂಗ್ ಬಂದೈತಿ. ಈ ಟೈಮಿಂಗ್ ಮುಗಿದ ಮ್ಯಾಗೆ ಆ ಕಂಟ್ರಿ ಕನೆಕ್ಟ್ ಆಗ್ತೈತಿ. ಆದ್ರೆ ನಮ್ಮ ಕ್ಯಾಪ್ಕಟ್ ಯೂಸ್ ಮಾಡ್ಲಿಕ್ಕೆ ಏನೈತಲ್ಲ ಇದು ಈ ಕಂಟ್ರಿ ಸರ್ವರ್ ಸಾಕಾಗ್ತೈತಿ. ಈಗ ಇದನ್ನು ಮಿನಿಮೈಸ್ ಮಾಡಿರಿ, ಕ್ಯಾಪ್ಕಟ್ ಓಪನ್ ಮಾಡಿರಿ. ಈಗ ನೋಡ್ಬೋದು ಕ್ಯಾಪ್ಕಟ್ ಓಪನ್ ಆಯಿತು. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ಹೊಸ ಪ್ರಾಜೆಕ್ಟ್ ಓಪನ್ ಆಗ್ತೈತಿ. ಈಗ ಎಫೆಕ್ಟ್ಸ್ಗಳು ನೋಡಮ್ಮ, ಲೋಡ್ ಆಗ್ತಾವಿಲ್ಲ. ಈಗ ನೋಡ್ಬೋದು ಎಲ್ಲ ಒಟ್ಟು ಎಫೆಕ್ಟ್ಸ್ಗಳು ಲೋಡ್ ಆಗೈತಿ. ನೋಡ್ಬೋದು ಈಗ ಟ್ರಾನ್ಸಾಕ್ಷನ್ ಎಫೆಕ್ಟ್ ಅದನ್ನೂ ಓಪನ್ ಆಗೈತಿ, ಮತ್ತು ಟೆಕ್ಸ್ಟ್ ಇದನ್ನು ಓಪನ್ ಆಗೈತಿ ನೋಡ್ಬೋದು. ಈಗ ಸದ್ಯಕ್ಕೆ ಯಾವುದಾದ್ರೂ ಒಂದು ಇಮೇಜ್ನ ಆ್ಯಡ್ ಮಾಡ್ತೀನಿ. ಈಗ ಈ ಇಮೇಜ್ ಓಪನ್ ಮಾಡಿ ಸೇವ್ ಮಾಡ್ತೀನಿ. ಈಗ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ವಿಡಿಯೋ ನೇಮ್ ಕೇಳ್ತೈತಿ. ನಿಮ್ಗೆ ವಿಡಿಯೋ ಏನು ಬೇಕು ಅದನ್ನು, ವಿಡಿಯೋ ಟೈಟಲ್ ಏನು ಬೇಕು ಅದನ್ನು ಸೆಲೆಕ್ಟ್ ಮಾಡಿರಿ. ಇದರ ಮತ್ತು ಲೊಕೇಶನ್ ಅಂದರೆ ಎಲ್ಲಿ ಸೇವ್ ಆಗ್ಬೇಕನ್ನೋದು ಅದು ಸೆಲೆಕ್ಟ್ ಮಾಡಿರಿ. ಸೆಲೆಕ್ಟ್ ಮಾಡಿದ್ಮೇಲೆ ಎಕ್ಸ್ಪೋರ್ಟ್ ಅಂತ ಕೊಟ್ರೆ ಆ ವಿಡಿಯೋ ಸೇವ್ ಆಗ್ತೈತಿ. ಇಲ್ಲಿ ನೋಡ್ರಿ ಸೇವ್ ಆಗಿರ್ತೈತಿ. ಮತ್ತು ಕ್ಯಾಪ್ಕಟ್ ಒಳಗೆ ವಿಡಿಯೋ ಹ್ಯಾಂಗೆ ಎಡಿಟ್ ಮಾಡಬೇಕು, ಮತ್ತು ಈಗ ಟ್ರೆಂಡಿಂಗ್ ವಿಡಿಯೋಗಳು ಇರ್ತಾವಲ್ಲ ಇನ್ಸ್ಟಾಗ್ರಾಮ್ದಾಗ, ಅದನ್ನು ಯಾವ ರೀತಿ ವಿಡಿಯೋ ಮಾಡ್ಬೇಕು ಅನ್ನೋದು ಬೇಕಾಗಿತ್ತು ಅಂದ್ರೆ ನನಗೆ ಇನ್ಸ್ಟಾಗ್ರಾಮ್ದಾಗ ಆ ವಿಡಿಯೋ ಕಳಿಸ್ರಿ. ಅದರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ನನ್ನ ಜೊತೆ ಮೆಸೇಜ್ ಮಾಡ್ಬೇಕಂದ್ರೆ ಇನ್ಸ್ಟಾಗ್ರಾಮಿಗೆ ಬರ್ರಿ, ನಂಗೆ ಏನು ಗೊತ್ತೈತೆ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಹಾಗೆ ಮುಂದಿನ ವಿಡಿಯೋದಾಗ ಸಿಗಮ್ಮಿ. ಅಲ್ಲಿವರೆಗೂ ನಮಸ್ಕಾರ.